ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನೀವೇನಾದರೂ ಈ ಥರ ಹೇರ್ ಸ್ಟೈಲಿಂದ ಈ ರೀತಿಯಾಗಿ ಫ್ರಿಂಜಸ್ ಇರೋ ಸೈಡ್ ಬ್ಯಾಂಗ್ಸನ್ನು ಹೇಗೆ ನಾವು ಮನೆಯಲ್ಲೇ ಕಟ್ ಮಾಡ್ಕೊಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮನೆಯಲ್ಲಿ ನೀವು ಟ್ರೈ ಮಾಡಿ ಎಷ್ಟು ಸೂಪರ್ ಕ್ಯೂಟ್ ಹೇರ್ ಸ್ಟೈಲನ್ನು ನೀವು ಮಾಡ್ಕೊಬಹುದು. ಫ್ರೆಂಡ್ಸ್, ಫಸ್ಟ್ ನೀವು ನಿಮ್ಮ ಕೂದಲನ್ನು ಚೆನ್ನಾಗಿ ಬಾಚ್ಕೊಂಡ್ಮೇಲೆ ಸೆಂಟರ್ ಪಾರ್ಟಿಷನನ್ನು ಈ ಥರ ತೆಕ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಕೂಮ್ ಮಾಡಿಕೊಂಡು ಈ ಥರ ತಗೋಬೇಕು. ಕರೆಕ್ಟಾಗಿ ನಿಮ್ಮ ಮೂಗಿನ ನೇರಕ್ಕೆ ಅದು ಬರಬೇಕು. ಆಮೇಲೆ ನಿಮ್ಮ 4 ಫಿಂಗರ್ ಇದೆಯಲ್ಲ, ಅದರಿಂದ ಈ ರೀತಿಯಾಗಿ ಹಿಂದ್ಗಡೆಗೆ ಸ್ವಲ್ಪ ಕೂದಲನ್ನು ತಗೊಳ್ಳಿ. ಸೊ ಆವಾಗ ನಿಮಗೆ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ಬಿಟ್ಕೊಳ್ಳುತ್ತೆ. ಸೊ ಈ ಕೂದಲನ್ನು ಮುಂದೆ ಬಿಟ್ಕೊಂಡು ಮಿಕ್ಕಿದಷ್ಟು ಕೂದಲನ್ನು ಹಿಂದಕ್ಕೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಪೋನಿಯನ್ನು ಹಾಕೊಂಬಿಡಿ. ಯಾಕಂದರೆ ನಾವು ಕೂದಲನ್ನು ಕಟ್ ಮಾಡಿ ಮುಗಿಸೋವರೆಗೂ ಅದು ನಮಗೆ ಡಿಸ್ಟರ್ಬ್ ಮಾಡಬಾರ್ದಲ್ವಾ, ಅದಕ್ಕೋಸ್ಕರ ನೀವು ಅದನ್ನು ಈ ರೀತಿಯಾಗಿ ಟೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆ ಥರ ಬಿಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಆ ಕಡೆ ಸ್ವಲ್ಪ ಮತ್ತು ಈ ಕಡೆ ಸ್ವಲ್ಪ ಕೂದಲು ಬರುತ್ತೆ. ಇವಾಗ ನಾವು ಇದನ್ನು ಮತ್ತೆ 2 ಪಾರ್ಟಿಷನ್ ಆಗಿ ಮಾಡ್ಕೊಬೇಕು. ಫಸ್ಟ್ ಪಾರ್ಟಿಷನ್ ಏನಂದರೆ ಮುಂದೆ ಈ ಥರ ನಾನು ಎಲ್ಲಿ ಕೂದಲು ತೊಗೊಳ್ತಾ ಇದ್ದೀನಿ ಅಲ್ಲಿ ನೋಡಿ, ಅಷ್ಟು ಕೂದಲು ಏನಾಗುತ್ತೆ ಅಂದರೆ ನಮ್ಮ ಹಣೆಯ ಮೇಲೆ ಬರುವಂತಹ ಚಿಕ್ಕ ಚಿಕ್ಕ ಫ್ರಿಂಜಸ್ಗೆ ನಾನು ಕಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ನೀವು ಇಷ್ಟು ಕೂದಲನ್ನು ನಾವು ತಗೋಬೇಕು. ಅದು ನೋಡೋದಕ್ಕೆ ಒಳ್ಳೆ ಎ ಶೇಪಲ್ಲಿ ಕಾಣಿಸುತ್ತೆ. ನೋಡಿದ್ರಲ್ಲ, ಈ ಥರ ಎ ಶೇಪಲ್ಲಿ ಕಾಣಿಸುತ್ತೆ. ಇಷ್ಟು ಕೂದಲನ್ನು ತಗೊಳ್ಳಿ. ಲೆಫ್ಟ್ ರೈಟ್ ಆ ಕೂದಲನ್ನು ಹಾಗೆ ಬಿಟ್ಬಿಡಿ. ನೀಟಾಗಿ ಚೆನ್ನಾಗಿ ಕೂಮ್ ಮಾಡ್ಕೊಳ್ಳಿ. ತುದಿಯನ್ನು ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ. ಫ್ರೆಂಡ್ಸ್, ಟ್ವಿಸ್ಟ್ ಮಾಡಿದ್ಮೇಲೆ ನಿಮ್ಮ ಫಸ್ಟ್ ಫ್ರಿಂಜಸ್ ನಾನು ಮೂಗಿನ ನೇರ ಅಂದರೆ ಮೂಗಿನ ತುದಿ ಇದೆಯಲ್ಲ, ಅದರ ನೇರಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಅದೊಂದು ಸ್ವಲ್ಪ ಉದ್ದ ಅನ್ನಿಸ್ತು, ಸ್ವಲ್ಪ ತುಂಡ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ಮ ನೋಸ್ಗೆ ಕರೆಕ್ಟಾಗಿ ಇರಬೇಕು. ಅಲ್ಲಿ ಇಟ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿ. ಈ ಥರ ಕಟ್ ಮಾಡಿದ್ಮೇಲೆ ಅದನ್ನು ಬಿಡಬೇಡಿ. ಅದನ್ನು ನಿಧಾನವಾಗಿ ಓಪನ್ ಮಾಡಿಕೊಂಡು ಮತ್ತೆ ಕೂಮ್ ಮಾಡಿ. ಫ್ರೆಂಡ್ಸ್, ಕೂಮ್ ಮಾಡಿದ್ಮೇಲೆ ಹಾಗೆ ಸ್ಟ್ರೈಟಾಗಿ ಬಿಟ್ಬಿಟ್ರೆ ಏನಾಗುತ್ತೆ, ಲುಕ್ ಚೆನ್ನಾಗಿ ಬರಲ್ಲ, ಒಂಥರ ಶಾರ್ಪಾಗಿ ಎಡ್ಜಸ್ ಕಾಣಿಸುತ್ತೆ. ಆ ಥರ ಕಾಣಿಸ್ಬಾರ್ದಂದರೆ ಈ ಥರ ಪಾಯಿಂಟ್ ಕಟ್ ಅಂತಾರೆ. ಅಂದರೆ ನಿಮ್ಮ ಸಿಸರನ್ನು 90 ಡಿಗ್ರಿಗೆ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ ನಮಗೆ ಫಸ್ಟ್ ಫ್ರಿಂಜಸ್ ಕಟ್ ಮಾಡಿದ್ವಲ್ಲ ನೋಸು, ಅದನ್ನು ನಮಗೆ ಗೈಡ್ ಲೈನ್ ಅಂತ ಕರೀತಾರೆ. ಅದರಿಂದ ನಾವು ಮಿಕ್ಕಿದಷ್ಟು ಕೂದಲನ್ನು ನೀವು ನೋಡ್ತಿದ್ರಲ್ಲ, ಸಿಸರ್ ನಾನು ಹೇಗೆ ಇಟ್ಕೊಂಡಿದ್ದೀನಿ ಆ ಥರ ವರ್ಟಿಕಲಿ ನೀವು ಕಟ್ ಮಾಡ್ತಾ ಬರಬೇಕು. ಅದು ಹೇಗಿರಬೇಕಂದ್ರೆ ಒಂದು ಸ್ಲೋಪ್ ಥರ ಬರಬೇಕು. ನಿಮಗೆ ಫಸ್ಟ್ ಟೈಮ್ ಮಾಡಿದಾಗಲೇ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಸ್ವಲ್ಪ ಮಾಡ್ಕೊಳ್ತಾ ಹೋಗಿ. ಈ ಥರ ಕೂಮ್ ಮಾಡ್ಕೊಳ್ಳಿ. ಗೈಡ್ಲೈನ್ ಫಸ್ಟು ಕಟ್ ಮಾಡಿದ್ರಲ್ಲ, ಅದರಿಂದ ಸ್ಟಾರ್ಟ್ ಮಾಡಿ ಕೆಳಗಡೆಗೆ ನಿಧಾನಕ್ಕೆ ಸ್ಲೋಪ್ ಥರ ಕಟ್ ಮಾಡ್ಕೊಳ್ತಾ ಬನ್ನಿ. ಮತ್ತೆ ಬರಲಿಲ್ವಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತೆ ಸ್ವಲ್ಪ ಕಟ್ ಮಾಡಿ. ಒಮ್ಮೆಲೆ ಜಾಸ್ತಿ ಮಾಡಿದ್ರೆ ಕರೆಕ್ಷನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ. ನನಗೆ ಸಾಕು ಅನ್ನಿಸ್ತಿದೆ, ಯಾಕೆಂದರೆ ನಾನು ಸ್ವಲ್ಪ ಕೂದಲನ್ನು ಕಿವಿ ಹಿಂದಕ್ಕೂ ಹಾಕ್ಕೊಳ್ಳೋಕ್ಕೆ ಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡಿಕೊಡಿ. ನಿಮಗೆ ಬೇಕಿದ್ರೆ ಜಾಸ್ತಿ ಕಟ್ ಮಾಡ್ಕೋಬಹುದು. ಸೇಮ್ ನಾನು ನನ್ನ ರೈಟ್ ಸೈಡ್ಗೂ ರಿಪೀಟ್ ಮಾಡ್ತೀನಿ. ಫಸ್ಟ್ ಗೈಡ್ಲೈನ್ ಅಂದರೆ ಮೂಗಿನ ಹತ್ರ ಕಟ್ ಮಾಡಿದ್ವಲ್ಲ, ಅದರಿಂದ ಮತ್ತೆ ಸ್ಲ್ಯಾಂಟಾಗಿ ಸ್ಲೋಪಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ 2 ಬೆರಳು ಮಧ್ಯೆ ಸೇರಿಸ್ಕೊಳ್ಳಿ, ಟ್ವಿಸ್ಟ್ ಮಾಡಿ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಾವು ಫಸ್ಟ್ ಕಟ್ ಮಾಡಿದ್ದಲ್ವ, ಅಲ್ಲಿಂದ ಈ ಥರ ಸ್ಲೋಪಾಗಿ ಬರಬೇಕು. ನೋಡಿ, ನಾನು ಹೇಗೆ ಕಟ್ ಮಾಡ್ತಿದ್ದೀನಿ, ಈ ರೀತಿಯಾಗಿ ಕಟ್ ಮಾಡ್ತಾ ಬನ್ನಿ. ಮತ್ತೆ ಆಯಿತಾ, ನಾನು ಮುಂಚೆನೇ ಹೇಳ್ದಂಗೆ ಒಮ್ಮೆನೇ ಜಾಸ್ತಿ ಮಾಡಬಾರ್ದು. ಬೇಕಿದ್ರೆ ಒಂದು 4 ಸಲ ಮಾಡಿದ್ರೂ ಪರವಾಗಿಲ್ಲ. ಸ್ವಲ್ಪ ಕಟ್ ಮಾಡ್ಕೊಂಡು ಕೂಮ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಸರಿ ಬರಲಿಲ್ವಾ ಮತ್ತೆ ಕಟ್ ಮಾಡಿ. ಸೊ ಅದಕ್ಕೆ ನಿಧಾನವಾಗಿ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ನನಗಿಷ್ಟು ಸಾಕು ಅಂತ ಅನ್ನಿಸ್ತದೆ. ಸೊ ಇವಾಗ ನಾನು ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ನಾನು ಮುಂಚೆ ಹೇಳ್ದಲ್ವ, ಇದು ಫಸ್ಟ್ ಫ್ರಿಂಜಸ್ಸು ನೋಸ್ಗೆ ಸ್ಟ್ರೇಟ್ ಆಗಿರಬೇಕು, ನೋಸ್ ಅಳತೆಗಿರುತ್ತೆ. ಇನ್ನು 2ನೇದು ಬಂದು ನಿಮ್ಮ ಲಿಪ್ಸ್ಗೆ ಬರಬೇಕು. ಇನ್ನು ಲಾಸ್ಟ್ ಒನ್ ಬಂದು ನಿಮ್ಮ ಚಿನ್ನಕ್ಕೆ ಬರಬೇಕು. ಗೊತ್ತಾಯ್ತಲ್ಲ, ಫಸ್ಟ್ ಒನ್ನು ನೋಸ್ ಲೆಂತ್ಗಿರಬೇಕು, ಸೆಕೆಂಡ್ ಲೇಯರ್ ಬಂದು ಲಿಪ್ ಲೆಂತ್ಗಿರಬೇಕು, ಥರ್ಡ್ ಲೇಯರ್ ಬಂದು ಚಿನ್ ಲೆಂತ್ಗೆ ಇರಬೇಕು. ಇದು
ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತಲೇ ಹೇಳ್ಬೋದು ಫ್ರಿಂಜಸ್ ಒಂದು ಸೂಪರ್ಬಾಗಿ ಕಾಣಿಸೋಕ್ಕೆ. ಫ್ರೆಂಡ್ಸ್, ಈ ಥರ ಎಷ್ಟೊಂದು ವೆರೈಟಿ ಆಫ್ ಹೇರ್ ಸ್ಟೈಲ್ ಮಾಡ್ಬೋದು ಇದರಲ್ಲಿ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಿರೋದು ಇದನ್ನು ಕರ್ಟೈನ್ ಬ್ಯಾಂಗ್ಸ್ ಅಂತ ಕರೀತಾರೆ. ಅಂದರೆ ನೀವು ಇದನ್ನು ಕರ್ಟೈನ್ ಬ್ಯಾಂಗ್ಸ್ ಥರನೂ ಮಾಡ್ಕೊಬೋದು. ಅಂದರೆ ಮಧ್ಯದಲ್ಲಿ ಪಾರ್ಟಿಷನ್ ತೊಗೊಂಡು ಮುಂದೆ ಮಾಡ್ಕೊಬೋದು. ಫ್ರಿಂಜಸ್ನ ಮುಂದೆ ಬಿಟ್ಕೊಂಡ್ರೆ ಸೂಪರ್ ಕ್ಯೂಟಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಏನಾದರೂ ಐನಿಂಗ್, ಸ್ಟ್ರೈಟ್ ಐನಿಂಗ್ ಇದ್ದರೆ ಈ ಥರ ಮಾಡಿಕೊಂಡ್ರೆ ಅದು ಕೂಡ ಕರೆಕ್ಟಾಗಿ ನಿಮ್ಮ ಐಬ್ರೋಸ್ ಹತ್ರ ಫಾಲ್ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಿಮಗೆ ಪೋನಿ ಹಾಕೊಂಡಾಗ್ಲೂ ಈ ರೀತಿಯಾಗಿ ಕಾಣಿಸುತ್ತೆ. ಸ್ವಲ್ಪ ಕೂದಲು ಬೇಕಿದ್ರೆ ನೀವು ಕಿವಿ ಹಿಂದೆ ಹಾಕೊಬೋದು. ಇನ್ನು ಮಿಕ್ಕಿದ್ದು ನಿಮಗೆ ಸ್ವಲ್ಪ ಬೀಳತ್ತೆ, ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕ್ಯೂಟಾಗೂ ಕೂಡ ಕಾಣಿಸುತ್ತೆ. ಫ್ರೆಂಡ್ಸ್, ಇದು ಪೋನಿ ಟೈಲ್ ಆಯಿತು. ಕ್ಲಚ್ ಹಾಕೋದು ಏಕೆ ಈ ಥರ ಹೇರ್ ಸ್ಟೈಲರ್ ಅಂತಿದ್ರೆ, ಮೇಲಿಂದ ಕಿವಿಯಿಂದ ಎತ್ತಿ ಒಂದು ಕ್ಲಚ್ಚನ್ನು ಹಾಕ್ಕೊಂಡ್ರೂ ಕೂಡ ನಿಮ್ಮ ಫ್ರಿಂಜಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಉದ್ದ ಫ್ರಿಂಜಸ್ ಇದ್ದರೆ, ಅಂದರೆ ಉದ್ದ ಕೂದಿದ್ರೆ ಮಾಡ್ಕೊಳೋಕ್ಕೆ ಆಗೋಲ್ಲ. ಸೊ ಈ ಥರ ಹೇರ್ ಸ್ಟೈಲು ಕೂಡ ನೀವು ಮಾಡ್ಕೋಬೋದು. ನೀವು ವೆರೈಟಿ ಆಫ್ ಹೇರ್ ಸ್ಟೈಲನ್ನು ಇದರಲ್ಲಿ ಟ್ರೈ ಮಾಡ್ಬೋದು. ಏನೇ ಮಾಡಿದ್ರೂ ತುಂಬ ಸೂಪರ್ ಕ್ಯೂಟಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಫ್ರಿಂಜಸ್ ಅಥವಾ ಸೈಡ್ ಬ್ಯಾಂಗ್ಸನ್ನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನಾನು ಫೋರ್ಹೆಡ್ ಸ್ವಲ್ಪ ದೊಡ್ಡದಿದೆ. ಫೋರ್ಹೆಡ್ ದೊಡ್ಡದಿರಲಿ ಚಿಕ್ಕದಿರಲಿ ಇದು ಎಲ್ಲರಿಗೂ ಸೂಟ್ ಆಗುತ್ತೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದಕ್ಕೆ ಮರಿಬೇಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಹೇರ್ ಸ್ಟೈಲ್ ಹೇಗೆ ಬಂತು ಅಂತ ತಿಳಿಸೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.